ಈಗ ವಿಚಾರ ಏನು ಅಂತ ಹೇಳಿದ್ರೆ, ಈಗ ರೇಡ್ ಆಯ್ತು ಅಂತೆಲ್ಲ ಹೇಳ್ತಾ ಇದ್ದೀವಿ, ಆದ್ರೆ ವಾಟ್ ಇಸ್ ದ ಸಿಗ್ನಿಫಿಕೆನ್ಸ್ ಆಫ್ ದಟ್ ರೇಡ್? ಅದ್ರ ಮಹತ್ವ ಏನು? ಎಸ್, ದಟ್ ಇಸ್ ದ ನ್ಯೂಸ್ ನಾವ್. ಅಶ್ವವೇಗ ನ್ಯೂಸ್ ಟೀಮ್ಗೆ ಸಿಕ್ಕಿರುವಂತ ಈ ಒಂದು ಪಕ್ಕಾ ಮಾಹಿತಿಯ ಪ್ರಕಾರ ಇಡಿ ರೇಡ್ ಸಹ ವೇಸ್ಟ್ ಆಗುತ್ತಾ? ಅಬಕಾರಿ ಇಲಾಖೆ ಬಾರ್ ಅಂಡ್ ರೆಸ್ಟೋರೆಂಟ್ ಉದ್ಯಮದಲ್ಲಿಯೇ ಸಿಕ್ಕಾಪಟ್ಟೆ ಸುದ್ದಿ. ಬೆಟ್ಟ ಅಗೆದು ಇಲಿ ಹಿಡಿಯೋ ಆಟ ಆಗೋಗುತ್ತಾ ಇಡಿ ರೇಡ್ ಅಂತ ಕೂಡ ಚರ್ಚೆ ನಡೀತಾ ಇದೆ. ಆತನದ್ದು ಕೋಟಿ ಕೋಟಿ ಸಂಪತ್ತಿನ ಬೇನಾಮಿ ಸಾಮ್ರಾಜ್ಯ ಅಂತ ಹೇಳ್ತಾ ಇದ್ದಾವೆ ಮೂಲಗಳು. ಕೊನೆಗೆ ರಾಜಕೀಯಕ್ಕೆ ಎಂಟ್ರಿ ಹೊಡಿತಾರ ಸಾಹೇಬ್ರು ಅಂತ ಕೂಡ ಅನುಮಾನ ಇದೆ. ಅಂದ್ರೆ ಇಷ್ಟೆಲ್ಲ ದುಡ್ಡು ಮಾಡ್ಕೊಂಡು ಎಲ್ಲಿ ಚೆಲ್ಬೇಕು? ಎಲೆಕ್ಷನ್ ಮಾಡ್ಬಿಡೋಣ, ರಾಜಕೀಯಕ್ಕೆ ಬಂದ್ಬಿಡೋಣ ಅಂದ್ರೆ ಎಲೆಕ್ಷನ್ ಮಂಜುನಾಥ ಆಗೋಕ್ಕೂ ಹೋಗ್ತಾ ಇದ್ದಾರಾ ಈ ಮನಿ ಮಂಜುನಾಥ ಅನ್ನೋದ್ರ ಬಗ್ಗೆ ಕೂಡ ಒಂದಿಷ್ಟು ಚಿಂತೆ, ಗುಸುಗುಸು, ಪಿಸು ಕುತೂಹಲ, ಗೊಂದಲ ಎಲ್ಲವೂ ಕೂಡ ನಡೀತಾ ಇದೆ. ಅಂದ್ರೆ ದುಡ್ಡು ಮಾಡೋದು ಹೇಗೆ ಬೇಕಂಗೆ ಮಾಡ್ಕೊಂಡು ಬಿಡೋದು, ಅಂದ್ರೆ ಅದ್ರ ಹಿಂದೆ ಏನಾದರೂ ಪರ್ಪಸ್ ಇರುತ್ತಾ? ಇಸ್ ಇಟ್ ಪ್ರೀ ಪ್ಲಾನ್ಡ್ ಅಥವಾ ಅವರ ಮುಂಚೆನೆ ಒಂದು ದೊಡ್ಡ ದೂರಾಲೋಚನೆ ಇತ್ತ ಅನ್ನೋದ್ರ ಬಗ್ಗೆ ಕೂಡ ಯೋಚನೆಗಳು ಬರುತ್ತವೆ. ಯಾಕಂತ ಹೇಳಿದ್ರೆ ದಿಸ್ ಇಸ್ ದ ಟಾಕ್ ಆನ್ ಹಿಮ್, ದಿಸ್ ಇಸ್ ದ ಟಾಕ್ ಅಬೌಟ್ ಹಿಮ್. ಯಾಕಂತ ಹೇಳಿದ್ರೆ ಮಂಜುನಾಥನ ಆ ಒಂದು ಮಿಸ್ಟ್ರಿ, ದುಡ್ಡು ಮಾಡುವಂಥ ಕಲೆ ಅಲ್ಲ ಇದು ಕೆಟ್ಟ ಕಲೆ ಅಲ್ವಾ? ಅವ್ರು ನೆಮ್ಮದಿಯಾಗಿರ್ತಾರೇನ್ರಿ ಹಿಂಗೆಲ್ಲ ಇದ್ರೆ ಅನ್ನುವ ಒಂದು ಸಾರಾಂಶವನ್ನ ನಾವು ಗಮನಿಸ್ತಾ ಆ ಸುದ್ದಿಯ ಆಳ ಅಗಲವನ್ನ ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ವಿ. ಈಗ ಮತ್ತೊಂದು ಇಂಟ್ರೆಸ್ಟಿಂಗ್ ಅಂಡ್ ಶಾಕಿಂಗ್ ಅಂತ ಹೇಳ್ಬೋದು. ಹಿಂದೆಲ್ಲ ಪ್ರೀತಿ ಪ್ರೇಮ ಫೇಲ್ ಆದ್ರೆ ದೂರ ಆಗ್ತಾ ಇದ್ರು ಅಲ್ವೇ? ಮದುವೆ ಬಂಧ ಸರಿಯಾಗಿಲ್ಲ ಅಂದ್ರೆ ಡಿವೋರ್ಸ್ ತಗೋತಾ ಇದ್ರು. ಆದ್ರೆ ಈಗೇನು ಅನ್ನೋದೇ ಒಂದು ದೊಡ್ಡ ಸುದ್ದಿ. ಆ ಸುದ್ದಿನ ಖಂಡಿತವಾಗ್ಲೂ ನಾವು ನೋಡಲೇಬೇಕು. ನಾನು ಕೂಡ ಬಹಳ ಇಂಟ್ರೆಸ್ಟಿಂದ ಆ ಸುದ್ದಿ ನಿಮಗೆ ಹೇಳಬೇಕು ಅಂತ ಇದ್ದೀನಿ.